ಇನ್ನಷ್ಟು ಅಪ್ಡೇಟ್ ಒಂದಿಗೆ ನನ್ನ ಕಲೀಗ್ ಅಶ್ವಿನಿ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಈ ದೆಹಲಿ ದಂಡಯಾತ್ರೆ ಶುರುವಾಗಿದೆ. ಒಬ್ಬರಾದ ನಂತರದಲ್ಲಿ ಒಬ್ಬರು ಈಗ ದೆಹಲಿಗೆ ಹೋಗೋದಕ್ಕೆ ಶುರು ಇಟ್ಕೊಂಡಿದ್ದಾರೆ. ಮೊದಲಿಗೆ ಡಿಕೆ ಶಿವಕುಮಾರ್ ಆಯ್ತು, ದೆಹಲಿಗೆ ಹೋಗಿ ಬಂದ್ರು. ಆ ನಂತರ ಏನೇ ಡೆವಲಪ್ಮೆಂಟ್ಸ್ ನಡೀತು ಅನ್ನೋದನ್ನ ಕೂಡ ಗಮನಿಸ್ತಾ ಇದೀವಿ. ಡಿಕೆ ಶಿವಕುಮಾರ್ ಒಂದಷ್ಟು ಸ್ಟೇಟ್ಮೆಂಟ್ಸ್ ಆಯ್ತು. ಈಗ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗೋದಕ್ಕೆ ಸಿದ್ದವಾಗಿ ನಿಂತಿದ್ದಾರೆ. 3 ದಿನಗಳ ಕಾಲ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಹಾಗಾದ್ರೆ ಫಿಕ್ಸಾ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಬಳಿಕ ಮತ್ತೊಬ್ಬ ಪ್ರಭಾವಿಯ ದೆಹಲಿ ಯಾತ್ರೆ. ಸಿದ್ದರಾಮಯ್ಯ ಅವರಿಗೂ ಮುನ್ನ ಆಪ್ತನಿಂದ ದೆಹಲಿ ದಾಳವನ್ನ ಈಗ ಹೂಡಲಾಗ್ತಾ ಇದೆ. ನಾಳೆಯಿಂದ 3 ದಿನ ಸಾಹುಕಾರ್ ಡೆಲ್ಲಿ ಟ್ರಿಪ್. ಆದ್ರೆ ಇದು ವೈಯಕ್ತಿಕ ಟ್ರಿಪ್ ಅಥವಾ ಈ ನವೆಂಬರ್ ಕ್ರಾಂತಿಯ ಭಾಗವಾಗಿ ಹೋಗ್ತಾ ಇರುವಂತಹ ಟ್ರಿಪ್ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿರೋದು. 3 ದಿನಗಳ ಕಾಲ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲೇ ಇರ್ತಾರೆ ಅನ್ನುವಂತಹ ಮಾಹಿತಿ. ಇನ್ನೇನು ಮುಂದಿನ ವಾರದಲ್ಲಿ ಅಥವಾ ಅದರ ನಂತರದಲ್ಲಿ 3ನೇ ವಾರದಲ್ಲಿ ಸಿಎಂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೂ ಮುನ್ನ ಸತೀಶ್ ಜಾರಕಿಹೊಳಿ ಈಗ ದೆಹಲಿಗೆ ಹೋಗ್ತಾ ಇರೋದಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅದರ ಜೊತೆಯಲ್ಲಿ ದೊಡ್ಡದೊಂದು ರೀತಿಯಲ್ಲಿ ಚರ್ಚೆಯೂ ಕೂಡ ಆಗ್ತಾ ಇದೆ. ಹಿಂದೆ ಯತೀಂದ್ರ ಕೊಟ್ಟಂತಹ ಸ್ಟೇಟ್ಮೆಂಟ್ ಕೂಡ ಗಮನಿಸಬಹುದು. ಸತೀಶ್ ಜಾರಕಿಹೊಳಿ ಎಲ್ಲದಕ್ಕೂ ಅರ್ಹ ಇದ್ದಾರೆ ಅನ್ನುವಂತಹ ಮಾಹಿತಿ. ಆ ಸ್ಟೇಟ್ಮೆಂಟ್ಗೆ ಇದನ್ನ ಕನೆಕ್ಟ್ ಮಾಡ್ಕೊಳ್ಳೋದಾದ್ರೆ ಹಾಗಾದ್ರೆ ಅಂಥದ್ದೇನಾದ್ರೂ ಬೆಳವಣಿಗೆಗಳು ನಡೀತಾ ಇದೆಯಾ ಕಾಂಗ್ರೆಸ್ನಲ್ಲಿ ಅನ್ನುವಂತ ಪ್ರಶ್ನೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ ಅಲ್ಲಿ ಹೋಗಿ, ಅಥವಾ ಯಾರನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಅವರನ್ನ ಕರೆಸ್ಕೊಂಡಿದ್ದಾರಾ ಅಥವಾ ಇವರೇ ಹೋಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಇನ್ನಷ್ಟು ಅಪ್ಡೇಟ್ ಒಂದಿಗೆ ನನ್ನ ಕಲೀಗ್ ಅಶ್ವಿನಿ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಈ ದೆಹಲಿ ದಂಡಯಾತ್ರೆ ಶುರುವಾಗಿದೆ. ಒಬ್ಬರಾದ ನಂತರದಲ್ಲಿ ಒಬ್ಬರು ಈಗ ದೆಹಲಿಗೆ ಹೋಗೋದಕ್ಕೆ ಶುರು ಇಟ್ಕೊಂಡಿದ್ದಾರೆ. ಮೊದಲಿಗೆ ಡಿಕೆ ಶಿವಕುಮಾರ್ ಆಯ್ತು, ದೆಹಲಿಗೆ ಹೋಗಿ ಬಂದ್ರು. ಆ ನಂತರ ಏನೇ ಡೆವಲಪ್ಮೆಂಟ್ಸ್ ನಡೀತು ಅನ್ನೋದನ್ನ ಕೂಡ ಗಮನಿಸ್ತಾ ಇದೀವಿ. ಡಿಕೆ ಶಿವಕುಮಾರ್ ಒಂದಷ್ಟು ಸ್ಟೇಟ್ಮೆಂಟ್ಸ್ ಆಯ್ತು. ಈಗ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗೋದಕ್ಕೆ ಸಿದ್ದವಾಗಿ ನಿಂತಿದ್ದಾರೆ. 3 ದಿನಗಳ ಕಾಲ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಹಾಗಾದ್ರೆ ಫಿಕ್ಸಾ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಬಳಿಕ ಮತ್ತೊಬ್ಬ ಪ್ರಭಾವಿಯ ದೆಹಲಿ ಯಾತ್ರೆ. ಸಿದ್ದರಾಮಯ್ಯ ಅವರಿಗೂ ಮುನ್ನ ಆಪ್ತನಿಂದ ದೆಹಲಿ ದಾಳವನ್ನ ಈಗ ಹೂಡಲಾಗ್ತಾ ಇದೆ. ನಾಳೆಯಿಂದ 3 ದಿನ ಸಾಹುಕಾರ್ ಡೆಲ್ಲಿ ಟ್ರಿಪ್. ಆದ್ರೆ ಇದು ವೈಯಕ್ತಿಕ ಟ್ರಿಪ್ ಅಥವಾ ಈ ನವೆಂಬರ್ ಕ್ರಾಂತಿಯ ಭಾಗವಾಗಿ ಹೋಗ್ತಾ ಇರುವಂತಹ ಟ್ರಿಪ್ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿರೋದು. 3 ದಿನಗಳ ಕಾಲ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲೇ ಇರ್ತಾರೆ ಅನ್ನುವಂತಹ ಮಾಹಿತಿ. ಇನ್ನೇನು ಮುಂದಿನ ವಾರದಲ್ಲಿ ಅಥವಾ ಅದರ ನಂತರದಲ್ಲಿ 3ನೇ ವಾರದಲ್ಲಿ ಸಿಎಂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೂ ಮುನ್ನ ಸತೀಶ್ ಜಾರಕಿಹೊಳಿ ಈಗ ದೆಹಲಿಗೆ ಹೋಗ್ತಾ ಇರೋದಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅದರ ಜೊತೆಯಲ್ಲಿ ದೊಡ್ಡದೊಂದು ರೀತಿಯಲ್ಲಿ ಚರ್ಚೆಯೂ ಕೂಡ ಆಗ್ತಾ ಇದೆ. ಹಿಂದೆ ಯತೀಂದ್ರ ಕೊಟ್ಟಂತಹ ಸ್ಟೇಟ್ಮೆಂಟ್ ಕೂಡ ಗಮನಿಸಬಹುದು. ಸತೀಶ್ ಜಾರಕಿಹೊಳಿ ಎಲ್ಲದಕ್ಕೂ ಅರ್ಹ ಇದ್ದಾರೆ ಅನ್ನುವಂತಹ ಮಾಹಿತಿ. ಆ ಸ್ಟೇಟ್ಮೆಂಟ್ಗೆ ಇದನ್ನ ಕನೆಕ್ಟ್ ಮಾಡ್ಕೊಳ್ಳೋದಾದ್ರೆ ಹಾಗಾದ್ರೆ ಅಂಥದ್ದೇನಾದ್ರೂ ಬೆಳವಣಿಗೆಗಳು ನಡೀತಾ ಇದೆಯಾ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಪ್ರಶ್ನೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ ಅಲ್ಲಿ ಹೋಗಿ, ಅಥವಾ ಯಾರನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಅವರನ್ನ ಕರೆಸ್ಕೊಂಡಿದ್ದಾರಾ ಅಥವಾ ಇವರೇ ಹೋಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಇನ್ನಷ್ಟು ಅಪ್ಡೇಟ್ ಒಂದಿಗೆ ನನ್ನ ಕಲೀಗ್ ಅಶ್ವಿನಿ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಈ ದೆಹಲಿ ದಂಡಯಾತ್ರೆ ಶುರುವಾಗಿದೆ. ಒಬ್ಬರಾದ ನಂತರದಲ್ಲಿ ಒಬ್ಬರು ಈಗ ದೆಹಲಿಗೆ ಹೋಗೋದಕ್ಕೆ ಶುರು ಇಟ್ಕೊಂಡಿದ್ದಾರೆ. ಮೊದಲಿಗೆ ಡಿಕೆ ಶಿವಕುಮಾರ್ ಆಯ್ತು, ದೆಹಲಿಗೆ ಹೋಗಿ ಬಂದ್ರು. ಆ ನಂತರ ಏನೇ ಡೆವಲಪ್ಮೆಂಟ್ಸ್ ನಡೀತು ಅನ್ನೋದನ್ನ ಕೂಡ ಗಮನಿಸ್ತಾ ಇದೀವಿ. ಡಿಕೆ ಶಿವಕುಮಾರ್ ಒಂದಷ್ಟು ಸ್ಟೇಟ್ಮೆಂಟ್ಸ್ ಆಯ್ತು. ಈಗ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗೋದಕ್ಕೆ ಸಿದ್ದವಾಗಿ ನಿಂತಿದ್ದಾರೆ. 3 ದಿನಗಳ ಕಾಲ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಹಾಗಾದ್ರೆ ಫಿಕ್ಸಾ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಬಳಿಕ ಮತ್ತೊಬ್ಬ ಪ್ರಭಾವಿಯ ದೆಹಲಿ ಯಾತ್ರೆ. ಸಿದ್ದರಾಮಯ್ಯ ಅವರಿಗೂ ಮುನ್ನ ಆಪ್ತನಿಂದ ದೆಹಲಿ ದಾಳವನ್ನ ಈಗ ಹೂಡಲಾಗ್ತಾ ಇದೆ. ನಾಳೆಯಿಂದ 3 ದಿನ ಸಾಹುಕಾರ್ ಡೆಲ್ಲಿ ಟ್ರಿಪ್. ಆದ್ರೆ ಇದು ವೈಯಕ್ತಿಕ ಟ್ರಿಪ್ ಅಥವಾ ಈ ನವೆಂಬರ್ ಕ್ರಾಂತಿಯ ಭಾಗವಾಗಿ ಹೋಗ್ತಾ ಇರುವಂತಹ ಟ್ರಿಪ್ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿರೋದು. 3 ದಿನಗಳ ಕಾಲ
ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲೇ ಇರ್ತಾರೆ ಅನ್ನುವಂಥ ಮಾಹಿತಿ. ಇನ್ನೇನು ಮುಂದಿನ ವಾರದಲ್ಲಿ ಅಥವಾ ಅದರ ನಂತರದಲ್ಲಿ 3ನೇ ವಾರದಲ್ಲಿ ಸಿಎಂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೂ ಮುನ್ನ ಸತೀಶ್ ಜಾರಕಿಹೊಳಿ ಈಗ ದೆಹಲಿಗೆ ಹೋಗ್ತಾ ಇರೋದಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅದರ ಜೊತೆಯಲ್ಲಿ ದೊಡ್ಡದೊಂದು ರೀತಿಯಲ್ಲಿ ಚರ್ಚೆಯೂ ಕೂಡ ಆಗ್ತಾ ಇದೆ. ಈ ಹಿಂದೆ ಯತೀಂದ್ರ ಕೊಟ್ಟಂತ ಸ್ಟೇಟ್ಮೆಂಟ್ ಕೂಡ ಗಮನಿಸಬಹುದು. ಸತೀಶ್ ಜಾರಕಿಹೊಳಿ ಎಲ್ಲದಕ್ಕೂ ಅರ್ಹ ಇದ್ದಾರೆ ಅನ್ನುವಂಥ ಮಾಹಿತಿ. ಆ ಸ್ಟೇಟ್ಮೆಂಟ್ಗೆ ಇದನ್ನ ಕನೆಕ್ಟ್ ಮಾಡ್ಕೊಳ್ಳೋದಾದ್ರೆ ಹಾಗಾದ್ರೆ ಅಂಥದ್ದೇನಾದ್ರೂ ಬೆಳವಣಿಗೆಗಳು ನಡೀತಾ ಇದೆಯಾ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಪ್ರಶ್ನೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ ಅಲ್ಲಿ ಹೋಗಿ, ಅಥವಾ ಯಾರನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಅವರನ್ನ ಕರೆಸ್ಕೊಂಡಿದ್ದಾರಾ ಅಥವಾ ಇವರೇ ಹೋಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಇನ್ನಷ್ಟು ಅಪ್ಡೇಟ್ ಒಂದಿಗೆ ನನ್ನ ಕಲೀಗ್ ಅಶ್ವಿನಿ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಈ ದೆಹಲಿ ದಂಡಯಾತ್ರೆ ಶುರುವಾಗಿದೆ. ಒಬ್ಬರಾದ ನಂತರದಲ್ಲಿ ಒಬ್ಬರು ಈಗ ದೆಹಲಿಗೆ ಹೋಗೋದಕ್ಕೆ ಶುರು ಇಟ್ಕೊಂಡಿದ್ದಾರೆ. ಮೊದಲಿಗೆ ಡಿಕೆ ಶಿವಕುಮಾರ್ ಆಯ್ತು, ದೆಹಲಿಗೆ ಹೋಗಿ ಬಂದ್ರು. ಆ ನಂತರ ಏನೇನ್ ಡೆವಲಪ್ಮೆಂಟ್ಸ್ ನಡೀತು ಅನ್ನೋದನ್ನ ಕೂಡ ಗಮನಿಸ್ತಾ ಇದೀವಿ. ಡಿಕೆ ಶಿವಕುಮಾರ್ ಒಂದಷ್ಟು ಸ್ಟೇಟ್ಮೆಂಟ್ಸ್ ಆಯ್ತು. ಈಗ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗೋದಕ್ಕೆ ಸಿದ್ದವಾಗಿ ನಿಂತಿದ್ದಾರೆ. 3 ದಿನಗಳ ಕಾಲ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಹಾಗಾದ್ರೆ ಫಿಕ್ಸಾ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಬಳಿಕ ಮತ್ತೊಬ್ಬ ಪ್ರಭಾವಿಯ ದೆಹಲಿ ಯಾತ್ರೆ. ಸಿದ್ದರಾಮಯ್ಯ ಅವರಿಗೂ ಮುನ್ನ ಆಪ್ತನಿಂದ ದೆಹಲಿ ದಾಳವನ್ನ ಈಗ ಹೂಡಲಾಗ್ತಾ ಇದೆ. ನಾಳೆಯಿಂದ 3 ದಿನ ಸಾಹುಕಾರ್ ಡೆಲ್ಲಿ ಟ್ರಿಪ್. ಆದ್ರೆ ಇದು ವೈಯಕ್ತಿಕ ಟ್ರಿಪ್ ಅಥವಾ ಈ ನವೆಂಬರ್ ಕ್ರಾಂತಿಯ ಭಾಗವಾಗಿ ಹೋಗ್ತಾ ಇರುವಂತಹ ಟ್ರಿಪ್ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿರೋದು. 3 ದಿನಗಳ ಕಾಲ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲೇ ಇರ್ತಾರೆ ಅನ್ನುವಂಥ ಮಾಹಿತಿ. ಇನ್ನೇನು ಮುಂದಿನ ವಾರದಲ್ಲಿ ಅಥವಾ ಅದರ ನಂತರದಲ್ಲಿ 3ನೇ ವಾರದಲ್ಲಿ ಸಿಎಂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೂ ಮುನ್ನ ಸತೀಶ್ ಜಾರಕಿಹೊಳಿ ಈಗ ದೆಹಲಿಗೆ ಹೋಗ್ತಾ ಇರೋದಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅದರ ಜೊತೆಯಲ್ಲಿ ದೊಡ್ಡದೊಂದು ರೀತಿಯಲ್ಲಿ ಚರ್ಚೆಯೂ ಕೂಡ ಆಗ್ತಾ ಇದೆ. ಈ ಹಿಂದೆ ಯತೀಂದ್ರ ಕೊಟ್ಟಂತ ಸ್ಟೇಟ್ಮೆಂಟ್ ಕೂಡ ಗಮನಿಸಬಹುದು. ಸತೀಶ್ ಜಾರಕಿಹೊಳಿ ಎಲ್ಲದಕ್ಕೂ ಅರ್ಹ ಇದ್ದಾರೆ ಅನ್ನುವಂಥ ಮಾಹಿತಿ. ಆ ಸ್ಟೇಟ್ಮೆಂಟ್ಗೆ ಇದನ್ನ ಕನೆಕ್ಟ್ ಮಾಡ್ಕೊಳ್ಳೋದಾದ್ರೆ ಹಾಗಾದ್ರೆ ಅಂಥದ್ದೇನಾದ್ರೂ ಬೆಳವಣಿಗೆಗಳು ನಡೀತಾ ಇದೆಯಾ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಪ್ರಶ್ನೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ ಅಲ್ಲಿ ಹೋಗಿ, ಅಥವಾ ಯಾರನ್ನ ಭೇಟಿ ಆಗ್ತಾರೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಅವರನ್ನ ಕರೆಸ್ಕೊಂಡಿದ್ದಾರಾ ಅಥವಾ ಇವರೇ ಹೋಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಇನ್ನಷ್ಟು ಅಪ್ಡೇಟ್ ಒಂದಿಗೆ ನನ್ನ ಕಲೀಗ್ ಅಶ್ವಿನಿ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಈ ದೆಹಲಿ ದಂಡಯಾತ್ರೆ ಶುರುವಾಗಿದೆ. ಒಬ್ಬರಾದ ನಂತರದಲ್ಲಿ ಒಬ್ಬರು ಈಗ ದೆಹಲಿಗೆ ಹೋಗೋದಕ್ಕೆ ಶುರು ಇಟ್ಕೊಂಡಿದ್ದಾರೆ. ಮೊದಲಿಗೆ ಡಿಕೆ ಶಿವಕುಮಾರ್ ಆಯ್ತು, ದೆಹಲಿಗೆ ಹೋಗಿ ಬಂದ್ರು. ಆ ನಂತರ ಏನೇನ್ ಡೆವಲಪ್ಮೆಂಟ್ಸ್ ನಡೀತು ಅನ್ನೋದನ್ನ ಕೂಡ ಗಮನಿಸ್ತಾ ಇದೀವಿ. ಡಿಕೆ ಶಿವಕುಮಾರ್ ಒಂದಷ್ಟು ಸ್ಟೇಟ್ಮೆಂಟ್ಸ್ ಆಯ್ತು. ಈಗ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗೋದಕ್ಕೆ ಸಿದ್ದವಾಗಿ ನಿಂತಿದ್ದಾರೆ. 3 ದಿನಗಳ ಕಾಲ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಹಾಗಾದ್ರೆ ಫಿಕ್ಸಾ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಬಳಿಕ ಮತ್ತೊಬ್ಬ ಪ್ರಭಾವಿಯ ದೆಹಲಿ ಯಾತ್ರೆ. ಸಿದ್ದರಾಮಯ್ಯ ಅವರಿಗೂ ಮುನ್ನ ಆಪ್ತನಿಂದ ದೆಹಲಿ ದಾಳವನ್ನ ಈಗ ಹೂಡಲಾಗ್ತಾ ಇದೆ. ನಾಳೆಯಿಂದ 3 ದಿನ ಸಾಹುಕಾರ್ ಡೆಲ್ಲಿ ಟ್ರಿಪ್. ಆದ್ರೆ ಇದು ವೈಯಕ್ತಿಕ ಟ್ರಿಪ್ ಅಥವಾ ಈ ನವೆಂಬರ್ ಕ್ರಾಂತಿಯ ಭಾಗವಾಗಿ ಹೋಗ್ತಾ ಇರುವಂತಹ ಟ್ರಿಪ್ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿರೋದು. 3 ದಿನಗಳ ಕಾಲ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲೇ ಇರ್ತಾರೆ ಅನ್ನುವಂಥ ಮಾಹಿತಿ. ಇನ್ನೇನು ಮುಂದಿನ ವಾರದಲ್ಲಿ ಅಥವಾ ಅದರ ನಂತರದಲ್ಲಿ 3ನೇ ವಾರದಲ್ಲಿ ಸಿಎಂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೂ ಮುನ್ನ ಸತೀಶ್ ಜಾರಕಿಹೊಳಿ ಈಗ ದೆಹಲಿಗೆ ಹೋಗ್ತಾ ಇರೋದಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅದರ ಜೊತೆಯಲ್ಲಿ ದೊಡ್ಡದೊಂದು ರೀತಿಯಲ್ಲಿ ಚರ್ಚೆಯೂ ಕೂಡ ಆಗ್ತಾ ಇದೆ. ಈ ಹಿಂದೆ ಯತೀಂದ್ರ ಕೊಟ್ಟಂತ ಸ್ಟೇಟ್ಮೆಂಟ್ ಕೂಡ ಗಮನಿಸಬಹುದು. ಸತೀಶ್ ಜಾರಕಿಹೊಳಿ ಎಲ್ಲದಕ್ಕೂ ಅರ್ಹ ಇದ್ದಾರೆ ಅನ್ನುವಂಥ ಮಾಹಿತಿ. ಆ ಸ್ಟೇಟ್ಮೆಂಟ್ಗೆ ಇದನ್ನ ಕನೆಕ್ಟ್ ಮಾಡ್ಕೊಳ್ಳೋದಾದ್ರೆ ಹಾಗಾದ್ರೆ ಅಂಥದ್ದೇನಾದ್ರೂ ಬೆಳವಣಿಗೆಗಳು ನಡೀತಾ ಇದೆಯಾ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಪ್ರಶ್ನೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ ಅಲ್ಲಿ ಹೋಗಿ, ಅಥವಾ ಯಾರನ್ನ ಭೇಟಿ ಆಗ್ತಾರೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಅವರನ್ನ ಕರೆಸ್ಕೊಂಡಿದ್ದಾರಾ ಅಥವಾ ಇವರೇ ಹೋಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ.